ನಮ್ಮ ಮನೆಗೆ ಇವತ್ತು ಒಂದು ಸ್ಪೆಷಲ್ ರೆಸಿಪಿನ ಮಾಡತ್ತಾರೆ. ಅದು ಏನಪ್ಪ ಅಂದ್ರೆ ಕೇಕ್ ಭಾಳ ದಿನ ಅಲ್ಲ, ಭಾಳ ವರ್ಷ ಆಯಿತು ಮಾಡಿರಲಿಲ್ಲ. ಈಗ ಭಾಗ್ಯ ಅದನ್ನು ಟ್ರೈ ಮಾಡಾಕತ್ತಾಳೆ. ಒಟ್ಟು ಅಕ್ಕಿ ಮಾಡಿರಲಿಲ್ಲ, ನಾನು ಒಂದೆರಡು ಸಾರಿ ಗೋಧಿ ಹಿಟ್ಟಿಂದು ಮೈದಾ ಹಿಟ್ಟಿಂದು ಮಾಡ್ಕೊಂಡಿದ್ದೆ. ಇವತ್ತು ಭಾಗ್ಯನ ರವೆ ಕೇಕ್ ಮಾಡತ್ತಾಳೆ. ಹೆಂಗೆ ಬರ್ತದಂತ ನೋಡ್ರಿ, ಅಕ್ಕಿ ಏನೆಲ್ಲ ಹಾಕ್ತಾಳಂತ ನಿಮ್ಗೆ ತೋರಿಸ್ತೀನಿ, ಯಾವ ರೀತಿ ಮಾಡ್ತಾಳಂತ. ಬರ್ರಿ ನೋಡ್ರಿ, ಇಲ್ಲಿ ರೆಡಿ ಮಾಡತ್ತಾರ. ಏನೆಲ್ಲ ತೊಗೊಂಡ್ರು ನೋಡೋಣ. ಏನೇನು ತೊಗೊಂಡ್ರಿ? ಹಾಲು, ಮೊಸರು, ಇನೋ, ರವಾ, ಸಕ್ಕರೆ, ಅಲ್ಲಿ ಒಣ ದ್ರಾಕ್ಷಿ, ಎಣ್ಣೆ ಹಾಕ್ಬೇಕಾ? ತುಪ್ಪಿಲ್ರಿ. ಎಣ್ಣೆ ಇನ್ನೊಂದು ಸ್ವಲ್ಪ ಬೇಕಾದ ಅಟ್ಟೆ ಸಾಲಲ್ಲ. ಈಗ ಮೊದಲು ಏನು ಹಾಕ್ತೀರಿ? ಎಷ್ಟು ಕಪ್ ಹಾಲು? 2 ಕಪ್ ಹಾಲು ಅಳತಿ ಮಾಡಿ. ನೀವು ಟ್ರೈ ಮಾಡಿರಿ ಮನ್ಯಾಗ ಕೇಕ್. ನಮ್ದು ಹೆಂಗೆ ಬರ್ತೋ ಗೊತ್ತಿಲ್ಲ, ನಮ್ಮದು ಎಲ್ಲ ಬಂದಾದ್ಮೇಲೆ ಹೇಳ್ತೀವಿ ನಿಮ್ಗೆ ಟ್ರೈ ಮಾಡೋದು ಬಿಡೋದು. ಆಯ್ತಲ್ಲ 2 ಕಪ್ ಹಾಲು ಅಳತಿ. ಅದು ನನಗೆ ಗೊತ್ತದ, ಇಟ್ಟೆ ಆಗ್ತದ ಅನ್ನೋದು. ಈಗ ಮತ್ತ ಮೊಸರು 1 ಕಪ್ ಸಾಕಾತದ ಮೊಸರು. ಏನು ಮೊಸರು? 1 ಕಪ್ಪು, 2 ಕಪ್ ಹಾಲು, 1 ಕಪ್ ಮೊಸರು. ಹಾಲು ಖಾಲಿ ಆಗಿದ್ದು ರೀ ನಮ್ಮ ಮನ್ಯಾಗ. ಮತ್ತು ಈ ಸದ್ ನಾವು ಹಾಲು ಎದುರು ತೊಗೊಂಡಿವಿ ಅಂತಂದ್ರೆ ಹಾಲಿನ ಪುಡಿ ಇತ್ತು. ಹಾಲಿನ ಪುಡಿಯಿಂದ ಹಾಲು ಹಾಕ್ಕೊಂಡಿದ್ದೀವಿ. ನೋಡು ಟೇಸ್ಟ್ ಹೆಂಗಿರ್ತೈತಿ ಮತ್ತು ಹೆಂಗೆ ಬರ್ತೈತಿ ಕೇಕ್ ಅನ್ನೋದೆಲ್ಲ ಸತಿ ಚೆಕ್ ಮಾಡಬೇಕು. ಸಕ್ಕರೆ ಆತದ, 1 ಕಪ್ ಆತದ. ಹಾಕು, ಏನಾಗಲ್ಲ, ಅದರಾಗೆ ಮಾಡ್ತೀವಲ್ಲ, ಬರೀ ಚಾಕು. ಹಂಗೆ ಮಾಡಿದ್ರೆ ಏನಾದ್ರು ರುಚಿ ಆಗ್ತದೆ, ಟೇಸ್ಟ್ ಆಗ್ತದೆ, ಎಲ್ಲ ಗದಗಲ್ಸಿ ಮಾಡಿದ್ರೆ. ಹಾಕು 1 ಕಪ್ ಸಕ್ಕರೆ. ಸ್ವೀಟ್ ಆಗ್ತದಲ್ಲ. ಈಗ ಅದನ್ನ ಮಾಡಬೇಕು. ನನಗೆ ಕೆಲಸ ಅದಾವಿಲ್ಲಿನ. ನೋಡ್ರಿ, ಈಗ ಇಷ್ಟು ಬಾಂಡೆ ಇಟ್ರೆ ನಾನು ತೊಳಿಲಿಕ್ಕೆ ಗ್ಯಾಸ್ ಕಟ್ಟಿ ಚೊಚ್ಚಿ ಮಾಡಾಕಿಟ್ರೆ ನೋಡ್ರಿ, ಇಲ್ಲಿ ಹಂಗೆ ಮಾಡ್ರಿ. ಹಾಲು ಮಾಡ್ಕೊಂಡೀಗ ಇಷ್ಟೆಲ್ಲ ಗಬ್ಬೆಬ್ಬಿಸ್ಬಿಟ್ರೆ ನಮ್ಮ ಮನೆಗೆ ತೊಳಿಬೇಕು ನಾವು. ಈ ಅಕ್ಕ ನೋಡೇ ಇಲ್ಲಲ್ರಿ ನಾವು. ಈ ಅಕ್ಕ ನೋಡ್ರಿ ಏನೋ ಮಾಡಾಕತ್ತ. ಏನದು? ಒಣ ದ್ರಾಕ್ಷಿ ಕಟ್ ಮಾಡಾಕತ್ತಾಳ್ರಿ. ಏನೋ ಟೂಟಿ ಇಲ್ಲತ್ತ ಒಣ ದ್ರಾಕ್ಷಿ ಕಟ್ ಮಾಡತ್ತಾರ. ಗರ 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 ತಿರುಗಿಸ್ಬೇಕು. ಸಕ್ಕರೆ ಕರಗಬೇಕಲ್ಲ, ಎಣ್ಣೆ ಹಾಕ್ಬೇಕು. ಹೀಗೆ ಅಷ್ಟು ಕಮ್ಮುಟ ಎಣ್ಣೆ ಅಲ್ಲಿಲ್ಲ ಅದು. ಮತ್ತು ಕೇಕ್ ಹೋಗಿ ಪಾಕ್ ಆಗಿತ್ತತಿ. ಇನ್ನೂ ಹಾಕ್ಬೇಕು ಎಣ್ಣೆ, ಅಟ್ಟೆ ಆಗಲ್ಲ. ನೋಡ್ರಿ, ಸಕ್ಕರೆ ಎಲ್ಲ ಕರಗೋವರೆಗೂ ಗರ 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 ಇದನ್ನ ಈ ಥರ ತಿರುಗಿಸ್ತಾಳ ಭಾಗ್ಯ. ಈಗ ರವೆ ಹಾಕ್ತಾಳೆ. ರವೆ ಅದ್ರಾಗ ಹಾಕು, ದಬಕ್ಕನ ಚೆಲ್ಬಿಡು. ಓಸು ತೆಳಗ ಬಳ್ಕೊಳಕ್ಕೂ ಬಂದಿರ್ಬಾರ್ದು, ಏನು ತಿಲ್ಲಕ್ಕೂ ಬಂದಿರ್ಬಾರ್ದು ರವೆ. ಒಂದು ಕಪ್ಪು ರವೆ ಮಿಕ್ಸ್ ಮಾಡು. 1 ಕಪ್ ಹಾಕ್ಯಾಡ್ರಿ, ಮತ್ತು ಇನ್ನೊಂದು ಕಪ್ ರವೆ ಹಾಕಕತ್ತಾಳೆ. ನೋಡ್ರಿ, ಇದೆಲ್ಲ ರವೆ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. 2 ನಿಮಿಷ ಬಿಡ್ಬೇಕು ಅದನ್ನ ನೆನಿಲಿಕ್ಕೆ. ರವೆ 2 ನಿಮಿಷ ಬಿಟ್ಟ ಮೇಲೆ ಏನೋ ಹಾಕ್ಬೇಕ್ರಿ. ನೆನಪದೆಲ್ಲ ಭಾಗವಕ್ಕನ್ನ ಕಟ್ ಮಾಡು. ನೋಡ್ರಿ, ನಾವು ಮನ್ಯಾಗ ಮಾಡಿರುವಂಥ ಒಣ ದ್ರಾಕ್ಷಿ ಕರಿ ದ್ರಾಕ್ಷಿ ತಂದಿದ್ದೇವಲ್ರಿ. ಒಂದು ವಿಡಿಯೋದಾಗ ಹೇಳಿದ್ದೆ ನಿಮ್ಗೆ, ಏನು ನೆನಪಾದಿಲ್ಲ ಗೊತ್ತಿಲ್ಲ. ಒಣ ದ್ರಾಕ್ಷಿ ನೋಡ್ರಿ, ಹಿಂಗೆ ಮಾಡಿ ಇಟ್ಕೊಂಡಿವಿ. ಈಗ ಇದನ್ನು ಹಾಕ್ತಾರೆ. ಇದು ಟೂಟಿ ಫ್ರೂಟಿ, ಇದು ಮತ್ತು ಇದು 2 ಟೂಟಿ ಫ್ರೂಟಿ. 2 ಕಟ್ ಮಾಡಿ ಮಿಕ್ಸ್ ಮಾಡು. ಹೆಂಗ ತಿಂದು ನೋಡು ಟೇಸ್ಟ್. ಖಾಲಿ ಅದು ಎಷ್ಟು ರುಚಿಯೋ ನೋಡಿ ಬಗ್ಗೆ ನೀವು. ವಾ, ಎಲ್ಲ ನಿಮ್ಮ ಅಪ್ಪನ ಐಡಿಯಾ ಇದು. ನೋಡಿ ಎಷ್ಟು ಟೇಸ್ಟ್ ಆಗ್ಯಾವು. ಹೆಂಗೆ ಮಾಡಿದ್ದೇವೆ ಗೊತ್ತಾನು?
ಅವು ದ್ರಾಕ್ಷಿ ತಂದು ಕುದಿಸಿ ಒಣಗಿಸಿ ನೋಡ್ರಿ. ಈಗ ಒಂದು 5 ನಿಮಿಷ ಹಾಗೆ ನೆನೆ ಹಾಕ್ಬಿಟ್ಟಿದ್ವಿ. ಈಗ ಗಟ್ಟಿ ಆಗೈತೆ ಸ್ವಲ್ಪ. ನೋಡ್ರಿ ಇಷ್ಟು ಗಟ್ಟಿ ಬಂದ, ಇಷ್ಟು ಕರೆಕ್ಟ್ ಆಗಿದೆ. ಈಗ ಇದಕ್ಕೆ ಓನ ಹಾಕ್ತಾಳೆ, ಇವನು ಹಾಕ್ತೆ, ಇನ್ನೂ ಒಟ್ಟು ಒಂದು ಪಾಕಿಟ. ಹಾಳ ಹಾಲು ಹಣ್ಣು ಹಾಳ ಮಿಕ್ಸ್ ಮಾಡು. ನೋಡ್ರಿ ಮತ್ತೆ ಒಂದು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡೋ ಸಲಿಂದ ಹಾಲು ಹಾಕ್ಯಾರು. ಫಸ್ಟೇ ಅದು ಏನೋ ಹಾಕಿ ಇಡಕ್ಕೆ ಹೋಗ್ಬೇಡ್ರಿ. ಅದು ಪೂರ್ತಿ ಹಿಟ್ಟು ರೆಡಿ ಆದಮೇಲೆ ಈ ರೀತಿ ಹಾಕಿ ಮಿಕ್ಸ್ ಮಾಡ್ಕೊಳ್ರಿ. ಪಾಂಜಿ ಪಾಂಜಿ ಪಂಚಿ ಪಂಚಿ ಬರ್ತದೆ ಕೇಕ್. ಏನಂತಾರ ಅದಕ್ಕೆ? ಸ್ಪಾಂಜಿ. ಹಾಂ, ಸ್ಪಾಂಜಿ ಪಾಂಜಿ ಬರ್ತದತ್ರಿ ಕೇಕ್. ಪಾಂಜಿ ಪಾಂಜಿ ಎಲ್ಲ ರೆಡಿ ಆಯಿತು. ಇದಕ್ಕೆ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಚ್ಕೊಡ್ರಿ. ಹಿಂಗೆ ಹಚ್ಕೋಬೇಕೇನಂದ್ರೆ ಮೊದಲ ಸ್ವಲ್ಪ ಎಣ್ಣೆ ಸುತ್ತ ಒರೆಸ್ಬಿಟ್ಟು ಆಮೇಲೆ ಸುತ್ತ ಎಣ್ಣೆ ಒರೆಸಿ ಈ ಥರ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕ್ರಿ. ಈಗೆಲ್ಲ ರೆಡಿ ಆಗಿದೆ ನೋಡ್ರಿ. ನಾನು ಸ್ವಲ್ಪ ಕಾಫಿ ಪುಡಿನ ಹಾಕಿದ್ದೀನಿ ಟೇಸ್ಟ್ ಬರಲಿ ಅಂತೇಳಿ. ಬೇರೆ ಯಾವ ಫ್ಲೇವರು ಇಲ್ಲ ಹಾಕ್ಲಿಕ್ಕೆ. ಹಾಗಾಗಿ ಕಾಫಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ವಿ. ಸಕ್ರೆ ಕಾಫಿ ಎರಡು ಅದೇನು ಮೆಲ್ಡ ಮಿಕ್ಸ್ ಮಾಡಿರಿ. ನಾವು ನಮ್ಮ ಭಾಷೆದಾಗ ಹೇಳ್ತೀವಿ, ಯಾಕಂದ್ರೆ ಇಂಗ್ಲೀಷ್ ಮಾತಾಡೋರಿಗೆ ನಮ್ಮ ಭಾಷೆ ಅರ್ಥ ಆಗಲ್ಲ. ಮಿಕ್ಸ್ ಮಾಡಿರಿ ಕಲಸ್ರಿ ಅಂದ್ರೆ ಅದಕ್ಕೆ ಹೇಳಕ್ಕೆ ಹೋದೆ, ಅದನ್ನು ಬರಲಿಲ್ಲ. ಮಿಕ್ಸ್ ಮಾಡ್ಕೊಳ್ರಿ. ಇದರಲ್ಲಿ ಗರ 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 ತಿರುಗಿಸಿ ಮಿಕ್ಸ್ ಮಾಡಿರಿ ಹಾಕ್ಕೊಳ್ರಿ. ಕಾಫಿ ಸ್ವಲ್ಪ ಹಾಕ್ದೇನ ಸಾಕಂದ್ರೆ ಇಷ್ಟೇ. ಇದನ್ನೀಗ ಫುಲ್ಲು ರೆಡಿ ಆಗ್ಯದ ನೋಡ್ರಿ. ಏನು ಮಾಡಿದ್ರಿ? ಕೈ ಹಿಡಿತಾನ ಎಟ್ಟು ಬೆಲ್ಲಗನ ಕುಮ್ಮಿ ಬೆಲ್ಲಗನ. ನೋಡ್ರಿ ಈಗ ಕಟ್ ಮಾಡಿರುವಂಥ ಒಣ ದ್ರಾಕ್ಷಿಗಳು ಹಾಕೊಳತ್ತೇವ್ರಿ. ಇವೇ ಟುಟಿ ಫ್ರೂಟಿ. ನಿಂಬಲ್ಲಿದ್ರೆ ಅವು ಹಾಕೋರಿ. ಇಲ್ಲಿಕ ನಮ್ಮ ಥರ ಈ ಥರ ದ್ರಾಕ್ಷಿಗಳನ್ನ ಹಾಕ್ಕೊಳ್ರಿ. ಒಣ ದ್ರಾಕ್ಷಿ ಎಷ್ಟು ಮಂದಿರ ಕೈ ಆಡಿಸ್ತೀರಿ ಅದ್ರಾಗ? ಒಬ್ರು ಮಾಡ್ರಿ. ಗುಂತಿ ಹಾಕ್ರಿ, ಗುಂತಿ ಹಾಕಿ ಕೇಕ್ ಹೋಗಿ ಪಾಕ್ ಆಗ್ಬೇಕವು ಒಳ್ಳೆ ಬಿಡು. ಸಾಕು. ಒಳಗೆ ಸ್ವಲ್ಪ ಫಸ್ಟೇ ಮಿಕ್ಸ್ ಮಾಡಬೇಕಾಗಿತ್ತು, ಬಾಯಿಗೆ ಸಿಕ್ತಿದ್ದು. ಮಿಕ್ಸ್ ಮಾಡಿ ಈಗ. ಹಾಂ, ಬೇಡ ಸುಮ್ಮನೆ ಇರು. ಅದು ಹಿಂಗೆ ಅದು ಏನೋ ಮಾಡು, ಟಕ್ ಮಾಡಿ ಹಿಂಗೆ ಟಕ್ ಕಾಲು ತಗೊಂಡು ಪ್ರತ್ಯಕ್ಷ. ಬಿಡು. ಒಳಗೆ ಹೋಗೋಲ್ರಿ ಎಟ್ ಮಾಡಿದ್ರು. ಒಳಗೆ ಅಲ್ಲದ ಏನೋ ಏರ್ ಹಿಡ್ದಿರ್ತತ ಹಂಗೆ ಹೊಡಿಬೇಕತ್ತು. ಸಾಕು ಬಿಡು. ಎಟ್ರೆ ಹಾಕ್ತೆ ತಾಯಿ ಅದನ್ನು ತುಂಬಿತ. ಆಯ್ತು ಅಷ್ಟು ಮಂದಿ ಕೈ ಹಾಕಿದ್ರು ನೋಡ್ರಿಗ. 2 3 4 ತೊಗ ಇವತ್ತ ಮಾಡ್ತಾ ಇದೀವಿ ನಮ್ಮ ಓವನಲ್ಲಿ. ಯಾಕಪ್ಪ ಅಂತಂದ್ರೆ ಓವನಲ್ಲೇ ಮಾಡ್ತೀವ್ರಿ. ನಮ್ಮದು ಗ್ಯಾಸ್ ಮೇಲೆ ಮಾಡ್ಬೇಕು. ಖರೆ ಗ್ಯಾಸ್ ಭಾಳ ತುಟ್ಟಿ ಆಗೈತಿ, ಅದಕ್ಕೆ ಬೇಡ ಅಂತೇಳಿ ಓವನ್ದಾಗ ಮಾಡಾಕತ್ತೀವಿ. ಇಲ್ಲ ಐತಿ ನೋಡಿ ಕೇಕ್. ಎಲ್ಲೈತಿ ಕೇಕ್? ಅದನ್ನ ಆ ಕಡೆ ತೆಳಕ ಸೀದಾ ಮಾಡಿ. ಇಲ್ಕಂದ್ರೆ ಒತ್ತಟ್ಟೆ ಇದು ಆಗಿಬಿಡ್ತದೆ, ಉಬ್ಬಿ ಬರ್ತದೆ. ಅದು ಸೀದಾ ಮಾಡಬೇಕು. ಇನ್ನು ಇಲ್ಲ ಐತಿ ನೋಡ್ರಿ ಕೇಕ್ ಆಪ್ಷನ್. ಇದು ಒತ್ತಿದ್ರೆ ಅಷ್ಟೇ ಅಟ್ರದಾಗ ಆಗ್ತದ. ಅವ್ರು ಕೊಟ್ರಂದ್ರೆ ಆಗ್ತದೆ. ಎಷ್ಟು? 4 ನಿಮಿಷನಾ? 4 ನಿಮಿಷ 75 ಸೆಕೆಂಡ್. ನನಗೆ ಯಾಕೋ ಡೌಟ್ ಬಗ್ಗೆ ಇದು. ಯಾಕ್ರಿ? ನಂಬರ್ ಏನಾದರೂ ಪ್ರೆಸ್ ಮಾಡ್ಬೇಕೇನು ನೋಡು. ಹೆಚ್ಚಿಗೆ ಇಡ್ಬೋದು. ನಂಬರ್ ಏನಾದರೂ ಪ್ರೆಸ್ ಮಾಡ್ಬೇಕಾ ನೋಡು. ಎಷ್ಟು ನಿಮಿಷ ಇಡ್ಲಿ ನನಗೆ ಗೊತ್ತಿಲ್ಲ ಅದು. ಬ್ಯೂಟಿಫುಲ್ ಕೇಕ್ ರೆಡಿ ಆಗಿದೆ. ಚಂದಾಗ್ಯದ್ರಿ. ಕಲರ್ಫುಲ್ ಆಗಿ ಬಂದಿದೆ. ಸೈಡಿಗೆಲ್ಲ ಬಿಟ್ಕೊಂಡಿದೆ. ಹಂಗೆ ಬಾಗೆ ಸ್ವಲ್ಪ ಚಾಕುದ್ಲೆ ಸುತ್ತ ಬಿಡಿಸಾಳು. ಈಗ ಡಬ್ಬು ಹೊಡ್ಯಾಕತ್ತಾಳು. ಕೇಕ್ ಬರ್ತದ? ಹಾ, ಕೇಕ್ ಓಪನ್. ಕೇಕ್ ತಿರ್ಬೇಕಂದ್ರೆ ಕೈ ಸುಟ್ಕೋಬೇಕಪ್ಪ. ಸರ್ಕಸ್. ಎಷ್ಟು ಮಸ್ತ್ ಬಂದೈತಿಲ್ಲ. ಸ್ವಲ್ಪ ಅರಕ್ ಬಿಡ್ರಿ, ಆಮೇಲೆ ತಿರು ಹಾಕೊಂಡ್ರಿ. ಹೌದು, ಸ್ವಲ್ಪ ತಣ್ಣಗ ನೋಡ್ರಿ ಎಷ್ಟು ಕಲರ್ಫುಲ್ ಆಗಿ ಕೇಕ್ ಬಂದೈತಿ. ಎಷ್ಟು ಸಾಫ್ಟ್ ಹಾ ಹಾ ಮೆತ್ತಗೆ ಬಂದ ನೋಡ್ರಿ. ಈಗ ಕೇಕ್ ಕಟ್ ಮಾಡ್ತಾರು. ಎಷ್ಟು ಮಸ್ತ್ ಬಂದೈತಿ ನೋಡ್ರಿ. ನೋಡ್ರಿ ಕೇಕ್ ರೆಡಿ ಆಗೈತಿ. ಇವ್ರಿಗೆ ಒಟ್ಟ ಹಿಸ್ಸದ ತಾಳ್ಮೆ ಎಲ್ಲ ತಿನ್ಬೇಕಂತ ಅರ್ಥ. ನಾನೇ ಟೇಸ್ಟ್ ಮಾಡ್ಬಿಡ್ತೀನಿ ಮೊದಲೇ.
ಸ್ಟೇಟ್ ಮಾಡ್ತಾತ್. ಯಾವ ಸ್ಟೇಟ್ ಸೂಪರ್ ಚಲೋ ಬಂದೈತಿ. ಆದ್ರೆ ರೋದ್ಲಿಂದ ಟೇಸ್ಟ್ ಫಸ್ಟ್ ಟೈಮ್ ಇದು ಮಾಡಿರೋದು. ಏನೋ ಒಂಥರ ಐತಿ, ಚೆನ್ನಾಗೈತಿ. ನೀವು ಟ್ರೈ ಮಾಡ್ಬೋದು ಮನ್ಯಾಗ, ಆರಾಮಾಗಿ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಹೋಮ್ ಮೇಡ್ ಕೇಕ್. ಓಕೆ ರೀ, ನಾವು ಕೇಕ್ ಖಾಲಿ ಮಾಡ್ತೀವಿ. ನೀವು ಮಾಡ್ಕೊಂಡು ಟೇಸ್ಟ್ ಮಾಡ್ರಿ, ತಿನ್ರಿ, ಖಾಲಿ ಮಾಡ್ರಿ.